ಅಥಳ ವಿಥಳ ಸುಥಳ ಪಾತಾಳ ಥಳಾಥಳದ ಸೃಷ್ಟಿ ಸ್ಥಿತಿ ಲಯಕರ್ತರಾದ ನಮ್ಮಿಂದ ನಿನಗಾಗಿ ಕೇವಲ ಕೇವಲ ಒಂದು ಮಗು ಕರುಣಿಸಲು ಅಸಾಧ್ಯವೇ? ಒಂದು ಕುಡಿಗಾಗಿ ನನ್ನ ಕಾಲ್ಪಿಡಿದು ಬೇಡುತ್ತಿರುವೆಯಲ್ಲ, ಆ ಬಾಲೆ ಈಗ ನನ್ನ ತಪೋಶಕ್ತಿ ಮಂತ್ರ ಬಲದಿಂದ ನೀನು ಪಾವನಳಾಗಿ ನವ ಮಾಸದಲ್ಲಿ ಪುತ್ರವತಿಯಾಗುವೆ. ಹತಾಸ್ತು. ಇಂದು ತಮ್ಮ ದರ್ಶನಂ ಗೈದು ನನ್ನ ಮನೋಕಾಮನೆ ಈಡೇರಿಸಿಕೊಂಡು ಎನ್ನ ಜೀವನ ಪುನೀತವಾಯಿತು. ಮಹಾನುಭಾವ ಪುನೀತವಾಯಿತು. ಹೋಗಿ ಬಾ ಮಗಳೇ. ಕಡೆಟ್ ಮುರಳಿ ಸರ್ ಬಿಟ್ರೆ ಒರಿಜಿನಲ್ ಋಷಿಗಳಿಗೆ ಆಪ್ ಇಟ್ಬಿಡ್ತಾನ್ರಿ ಇವನು. ಸರ್ ಸಕ್ಕದಾಗಿ ಆಕ್ಟ್ ಮಾಡ್ತಾನೆ ಕಿಲಾಡಿ ಇವನು. ಮೇಡಮ್ ಸಾರಿ ಮೇಡಮ್, ಕಾಲ್ ಟಚ್ ಆಗುತ್ತೆ. ಇರೋಣ ಕೊಡ್ತಾ ಇದೀನಿ. ನಮ್ ಬಾಟದಲ್ಲಿ ಕಟ್ ಮಾಡ್ಬಿಟ್ಟೇನೋ ಮನೆಗೆ ತಗೊಂಡೋಗಿ ನಾನೇನು ಉಪ್ಪಿನಕಾಯಿ ಓದ್ತಿದ್ದೀರ ಹಂಗೆ ದೇಕ್ಕ ಹೋಗ್ಬಿಟ್ಟಿದೆ. ರೇ ಮುರಳಿ ಏನ್ರಿ ದಿನಕ್ಕೆ 8 ಸೀನ್ ಹಾಕಿದ್ರೆ ರೆಸ್ಟ್ ಇಲ್ದಂಗೆ ಡೇ ನೈಟ್ ಹೆಂಗ್ರಿ ಶೂಟಿಂಗ್ ಮಾಡಕ? ಏನ್ ಸರ್ ಮಾಡೋದು? ಮೇಡಮ್ ಡೇಟ್ ಪ್ರಾಬ್ಲಮ್. ಈ ತಿಂಗಳಲ್ಲಿ 3 ದಿನ ಕೊಟ್ಟಿದ್ದಾರೆ. ಡೇಟ್ ಪ್ರಾಬ್ಲಮ್ ಸರ್. ಏನಮ್ಮ ಸರ್ ಡೇಟ್ಸ್ ಪ್ರಾಬ್ಲಮ್ ನಿಂಗೆ? ನೋ ಸರ್. ಕನ್ನಡ ಇಂಡಸ್ಟ್ರಿಗೆ ಯಾರಮ್ಮ ತಂದಿದ್ದೀನ? ನೀವೇ ಅಲ್ವಾ ಸರ್? ಮತ್ತೆ ನಮಗಿಲ್ಲ ಅಂತ ಏನ್ರಿ ಸರ್? ಓ ಬಾರ ಮತ್ತು ಚೆನ್ನಾಗಿ ಮಾಡಿದೆ ಕಣಯ್ಯ. ವೆರಿ ಗುಡ್ ಪರ್ಫಾರ್ಮೆನ್ಸ್. ಮುರಳಿ ಒಂದ್ ಕೆಲಸ ಮಾಡ್ರಿ. ಹೇಳಿ ಸರ್. ಹೆಂಗೋ ಶಿವರಾಜ್ ಕುಮಾರ್ ಸಿನಿಮಾ ಮಾಡ್ತಿದೀವಲ್ರಿ, ಅದ್ರಲ್ಲಿ ಇಂಟ್ರೊಡಕ್ಷನ್ ಫೈಟ್ ಬರ್ದು ಗೊತ್ತೇನ್ರಿ? ಬಾಡಿ ಬಿಡ್ರದು ಆ ಕ್ಯಾರೆಕ್ಟರ್ ಹಾಕ್ರಿ ಗಟ್ಬಿಟ್ಟು ಆಗೋನೆ. ಸರ್ ಏನ್ ಕೂಟ್ರು ಮಾಡ್ತಾನೆ, ಒಳ್ಳೆ ಕಲಾವಿದ ಸರ್. ಒಳ್ಳೆ ಅದ್ ನನ್ಗೂ ಗೊತ್ತು, ಹೇಳ್ದಷ್ಟು ಮಾಡಿ. ಬಾಮ್ಮ ಈ ಕಡೆ, ಚೇರ್ ಹಾಕೋ ಈ ಕಡೆ. ಓಕೆ ಸರ್. ಅದು ಹೇಳಿದ್ನಲ್ಲಪ್ಪ ಮುರಳಿ, ಹೇಳ್ ಕಳ್ಸ್ರಿ. ಓಕೆ ಸರ್. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಆ ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ ನೆಕ್ಸ್ಟ್. ಓಕೆ ಏನಯ್ಯ ಸರ್, ನಾನು 249 ಪಿಕ್ಚರ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ ಸರ್. ನಿಮ್ಮದೇ ಒಂದು 2-3 ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೀನಿ ಸರ್ ಜೂನಿಯರ್ ಆರ್ಟಿಸ್ಟ್ ಆಗಿ. ಅದೇ ಒಂದು ಚಾನ್ಸ್ ಸರ್. ನೋಡಿ ಸರ್, ಒಳ್ಳೆ ಆರ್ಟಿಸ್ಟ್ ಸರ್. ರೇ ರಜನಾ, ಒಂದ್ ಚೇರ್ ಹಾಕ್ರಿ ಇಲ್ಲಿ. ತಗೊಂಬರಿ ಇಲ್ಲಿ ಹಾಕ್ರಿ. ಚೇರ್ ಹಾಕ್ರಿ, ಕೂತ್ಕೊಳ್ಳಯ್ಯ. ಇರ್ಲಿ ಕೂತ್ಕೊಳ್ಳಯ್ಯ, ನೋಡಯ್ಯ ನೀನ್ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರ್ 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 ನಾನು ಫೈಟ್ ಎಲ್ಲ ಕಲ್ತಿದ್ದೀನಿ ಸರ್. ನೋಡ್ತೀರಾ ಸರ್? ನೋಡಿ. ಓಕೆ ಮಾಡಿ. ಚೆನ್ನಾಗಿ ಕೂಡ ಮಾಡ್ತೀನಿ. ಹೌದಾ? ಮಾಡಿ ಮಾಡಿ ನೋಡ. ಕೂತ್ಕೊಳ್ಳಮ್ಮ, ಚೆನ್ನಾಗಿ ಮಾಡಿದೆ. ಕೂತ್ಕೊಳ್ಳಮ್ಮ. ವ್ಯವಹಾರ ಅದಲ್ಲ. ನಾನು ಸಿನಿಮಾ ಮಾಡ್ತಿದ್ದೀನಿ ಅಂದ್ರೆ ಫಸ್ಟ್ ಡೇನೆ 75 ಲಕ್ಷ ಫೈನಾನ್ಸ್ ಅರೇಂಜ್ ಆಗ್ಬಿಡುತ್ತೆ. ನೀನಿರೋ ಆದಂಗೆ ಮಿಕ್ಕಿದ್ದ 75 ಲಕ್ಷನ ನೀನ್ ಅರೇಂಜ್ ಮಾಡ್ಬಿಡು, ಸರಿನಾ? ನಾಳೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ. ಸರ್ 75 ರೂಪಾಯಿ ತಗೊಳ್ಳೋ ಜೂನಿಯರ್ ಆರ್ಟಿಸ್ಟ್ ಸರ್ ನಾನು. 75 ಲಕ್ಷ ನಾನು ಯಾರನ್ನ ಕೇಳ್ತಾ ಇರ್ಲಿ ಸರ್? ನೋಡಮ್ಮ, ಒಂದು ದುಡ್ಡಿರ್ಬೇಕು, ಇಲ್ಲ ಅಂದ್ರೆ ಬ್ಯಾಕ್ ಗ್ರೌಂಡ್ ಇರಬೇಕು. ಇವೆರಡೂ ಇಲ್ಲ ಅಂದ್ರೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಜೂನಿಯರ್ಸ್ ಓಡಾಡ್ತಾರಲ್ಲ, ಆ ತರ ಲೈಫ್ ಲಾಂಗ್ ಓಡಾಡ್ಕೊಂಡಿರ್ಬೇಕಾಗುತ್ತೆ. ಹಂಗಂದ್ರೆ ಕಲೆಗೆ ಬೆಲೆನೇ ಇಲ್ವೇನೋ ಮಗ? ಈ ಇಂಡಸ್ಟ್ರಿಲಿ ಕರ್ಗಿದ್ರೆ ಯಾರು ಚಾನ್ಸೇ ಕೊಡಲ್ಲ ಮಗ. ಕಲ್ಲರ್ಗಿನ್ನ ಕಲೆನೇ ಮುಖ್ಯವಲ್ಲವೇ ಕರ್ಪು ಸ್ವಾಮಿ? ಕರ್ನಾಟಕದ ಕಂಡಕ್ಟರ್ ಸೂಪರ್ ಸ್ಟಾರ್ ರಜನಿಕಾಂತ್ ಕರಿಯರ್ ಅಲ್ಲವೇ? ಅಂಬರೀಷ್ ಅಣ್ಣ ಕರಿಯರ್ ಅಲ್ಲವೇ? ನವರಸ ನಾಯಕ ಜಗ್ಗೇಶ್ ಅಣ್ಣ ಕರಿಯರ್ ಅಲ್ಲವೇ? ಇವರೆಲ್ಲ ಇಂಡಸ್ಟ್ರಿಯನ್ನು ಆಳಲಿಲ್ಲವೇ? ಹೌದೌದೌದು. ಆದರೆ ಕಲಿಗಾಲದಲ್ಲಿ ಕಲೆಗಿಂತಲೂ ಕರೆನ್ಸಿಯೇ ದೊಡ್ಡದಲ್ಲವೇ? ಮುತ್ನಂತ ಮಾತು. ಎಲ್ಲರಿಗೂ ಟೈಮ್ ಬರುವುದು, ಆದರೆ ಅಲ್ಲಿಯವರೆಗೆ ಟೈಮ್ಗೆ ಟೈಮ್ ಕೊಡಬೇಕು ಅಲ್ಲ? ಪ್ರಯತ್ನ ನಮ್ಮದು, ಫಲ ಅವನದು. ಹೌದೌದು. ತಾವು ನವಲಂಗ ಚಿಹ್ನೆಯ ನೆಲ್ಲಿ ಮಳೆ ಹಾಕ್ರಿ. ನೋಡು, ನಿನ್ನ ನಾನು ಹೀರೋ ಮಾಡ್ತೀನಿ. ಸರ್ ತಮಾಷೆ ಮಾಡಬೇಡಿ ಸರ್. 75 ಲಕ್ಷ ನಾನು ಎಲ್ಲಿಂದ ತರಲಿ ಸರ್? ನನ್ನ ಬಿಟ್ಬಿಡಿ ಸರ್. ಅಯ್ಯೋ, ನಿನ್ನ ಹತ್ರ ದುಡ್ಡು ನಾನು ಎಲ್ಲ ಯಾಕೆ ಕೇಳಿದೆ? ನನಗೆ ಬೇಕಾಗಿರೋದು ನಿನ್ನ ಟ್ಯಾಲೆಂಟು, ನಿನ್ನ ಕೆಪಾಸಿಟಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು, ನನ್ನ ಹತ್ರ ಒಬ್ಬ ಪ್ರೊಡ್ಯೂಸರ್ ಇದ್ದಾನೆ, ನಿನಗೆ ಸೂಟ್ ಆಗೋಂಥ ಒಳ್ಳೆ ಕಥೆನೂ ಇದೆ. ನಾನು ಈ ಪಿಕ್ಚರ್ ಮಾಡೇ ಮಾಡ್ತೀನಿ, ನೀನೇ ನನ್ನ ಪಿಕ್ಚರ್ ಹೀರೋ. ಸರ್ ನನ್ನ ಲೈಫ್ ಜೊತೆ ಆಟ ಆಡಬೇಡಿ ಸರ್. ಅಯ್ಯೋ, ಇದು ನಿನ್ನ ಲೈಫ್ ಅಷ್ಟೇ ಅಲ್ಲ ಕಣಯ್ಯ, ನನಗೂ ಲೈಫೇ ಇದು. ಹಗಲು ರಾತ್ರಿ ಕಷ್ಟಪಟ್ಟು ಈ ಸಬ್ಜೆಕ್ಟ್ ಮಾಡಿದ್ದೀನಿ. ಸ್ಟ್ರಗ್ಲಿಂಗ್ ಅಂದ್ರೆ ಏನು ಅಂತ ಗೊತ್ತು, ಹಸುವು ಅಂದ್ರೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು, ನೀ ನನ್ನ ಪಿಕ್ಚರ್ ಹೀರೋ ಅಷ್ಟೇ. ಒಂದು ಸಣ್ಣ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ ಸರ್? ನೋಡು, ನಾನು ಮಾಡ್ತಾ ಇರೋದು ಲೋ ಬಜೆಟ್ ಪಿಕ್ಚರ್. ಪ್ರೊಡ್ಯೂಸರ್ ಸಿನಿಮಾ ಮಾಡಕ್ ಮಾತ್ರ ದುಡ್ಡು ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ನೀನು ಹೀರೋ ಅಂತ ಅನ್ಬಿಟ್ಟು ನಾಳೆ ದುಡ್ಡು ಗಿಟ್ಟು ಕೇಳೋದು ಅದು ಇದು ಮಾಡಬಾರ್ದಪ್ಪ. ಸರ್
ಭಾವನೆ ಫಸ್ಟ್, ಸಂಭಾವನೆ ನೆಕ್ಸ್ಟ್ ಅನ್ನೋ ಕ್ಯಾರೆಕ್ಟರ್ ಸರ್ ನಂದು. ಎಲ್ಲಾ ಕ್ಯಾರೆಕ್ಟರ್ ಕೇಳ್ಕೊಂಡ್ ಬರೋವಾಗ ಹೀಗೇನಪ್ಪ ಹೇಳೋದು, ಆಮೇಲೆ ಒರಿಜಿನಲ್ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ. ನೋಡು ನಾನು ಸ್ಟ್ರೈಟ್ ಆಗಿ ಹೇಳ್ತಿದ್ದೀನಿ, ಆ ಕ್ಯಾರೆಕ್ಟರ್ ಬೇಕಾಗಿರೋ ಬಟ್ಟೆ ಬರೆ ದುಡ್ಡು ಎಲ್ಲ ನೀನ್ ಅರೇಂಜ್ ಮಾಡ್ಕೊಡು, ಸಿನಿಮಾ ನಾನ್ ಮಾಡ್ತೀನಿ. ಓಕೆ ಓಕೆ ಸರ್, ಓಕೆ ಸರ್. ನೋಡಿ ಸೂಪರ್ ಹಿಟ್ ಸಿನಿಮಾ ಮಾಡೋಣ. ನಾನೀಗೊಂದು ಮಾತು ಹೇಳ್ಬೇಕು. ನಾನು ನಿನ್ಗೊಂದು ಮಾತು ಹೇಳ್ಬೇಕು. ಸರಿ, ನೀನೇ ಫಸ್ಟ್ ಹೇಳು. ಇಲ್ಲ, ನೀನ್ ಮೊದ್ಲು ಹೇಳು. ಇಲ್ಲ, ನೀನೇ ಮೊದಲು ಹೇಳ್ಬೇಕು. ಹೇಳ್ರಿ. ಅಯ್ಯೋ ಹೇಳಮ್ಮ. ಏನಮ್ಮ ನೀನು ಒಳ್ಳೆ ಶಾಟ್, ಒಳ್ಳೆ ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿ ಬಂದಿದ್ದು, ಕೊನೆ ಹಾಳು ಮಾಡ್ಬಿಟ್ಟಿಲ್ಲ. ಮುತ್ತು ನಿಂದೇನು ಪ್ರಾಬ್ಲಮ್ ಇಲ್ಲ, ನಿನ್ ಪೋರ್ಷನ್ ಎಲ್ಲ ಪರ್ಫೆಕ್ಟ್ ಆಗಿತ್ತು. ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಲ್ಲಮ್ಮ, ಅವ್ರು ನಿನ್ನ ಹತ್ರ ಬಂದು ನಿಂತ್ಕೊಂಡು ಹೇಳು ಅಂತನಲ್ಲ, ಆಗ ನೀನು ಆ ಡೈಲಾಗ್ ಹೇಳ್ಬಿಡ್ಬೇಕು. ನೋಡು, ಐ ಲವ್ ಯು ಅನ್ನೋದನ್ನ ಅವನ್ನೇ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಹೇಳ್ಬೇಕು. ಹೇಳ್ತೀಯ? ಒನ್ ಮಾರೋ. ಸಾರಿ ಸರ್, ನನ್ನ ಮಾತು ಹೇಳಲ್ಲ. ಹಾ, ಏನೋ ಹೇಳೋಕ್ಕಾಗಲ್ವಾ? ಓ, ಟೆನ್ಷನ್ ಮಾಡ್ಕೊಂಡ್ಬಿಟ್ಯಾ? ಸಣ್ಣ ಡೈಲಾಗಮ್ಮ, ಹೇಳ್ಬಿಡು ಐ ಲವ್ ಯು. ಇಲ್ಲ ಸರ್, ನಾನು ಯಾರಿಗೆ ಅಂದ್ರೆ ಅವ್ರಿಗೆ ಆ ಮಾತು ಹೇಳಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ಬೆಲೆ ಇದೆ. ಅಲ್ಲಮ್ಮ, ನೀನ್ ಹೀರೋಯಿನ್, ಅವನು ಹೀರೋ. ಹೀರೋಗೆ ಐ ಲವ್ ಯು ಹೇಳೋದ್ರಲ್ಲಿ ಏನಿದೆ? ಆಕ್ಟಿಂಗ್ ತಾನೆ, ಹೇಳ್ಬಿಡು. ಲವ್ ಅನ್ನೋದು ಆಕ್ಟ್ ಮಾಡೋದಲ್ಲ ಸರ್, ಫೀಲ್ ಮಾಡೋದು. ಹೀಗೆಲ್ಲ ಆದ್ರೆ ನಾನು ಆಕ್ಟ್ ಮಾಡಲ್ಲ. ಅಯ್ಯೋ, ಅದು ಹಾಗಲ್ಲಮ್ಮ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಅಲ್ಲ ನಾನು ಆಕ್ಟ್ ಮಾಡಕ್ ಒಪ್ಕೋತಾನೆ ಇರ್ಲಿಲ್ಲ. ಸರ್ ಸರ್ ಸರ್, ನಿಮ್ಮ ಲೈಫಲ್ಲಿ ನಾನು ಯಾವತ್ತೂ ಮರೆಯಲ್ಲ ಸರ್. ಸರ್, ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ನಾ? ಅಯ್ಯೋ, ನೀನೇನೋ ಚೆನ್ನಾಗಿ ಆಕ್ಟ್ ಮಾಡ್ದೆ ಕಣಯ್ಯ, ಆದ್ರೆ ಆ ಹುಡುಗಿ ಆಕ್ಟಿಂಗೇ ಮಾಡಲ್ಲ ಅಂತ ಹೊರಟೋದ್ಲು. ಹೌದಾ? ಯಾಕೆ ಸರ್? ಅವಳು ಐ ಲವ್ ಯು ಅಂತ ಹೇಳಲ್ವಂತೆ. ಐ ಲವ್ ಯು ಹೇಳಲೇಬೇಕು ಅಂದ್ರೆ ಈ ಸಿನಿಮಾನೇ ಬೇಡ ಅಂತ ಹೊರಟೋದ್ಲು. ಏನ್ ಮಾಡೋದೀಗ? ಈಗೇನ್ ಸರ್ ಮಾಡೋದು? ನನಗೂ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೆ, ಹಾಗೆಲ್ಲ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಸರ್, ಒಂದೇ ಒಂದು ಐಡಿಯಾ ಸರ್. ಸೇಮ್ ಸ್ಟೋರಿ, ಸೇಮ್ ಡೈರೆಕ್ಟರ್, ಸೇಮ್ ಪ್ರೊಡ್ಯೂಸರ್, ಸೇಮ್ ಹೀರೋ, ಆದ್ರೆ ಹೀರೋನ್ ಮಾತ್ರ ಚೇಂಜ್. ಹೆಂಗೆ ಸರ್? ಹಂಗೂ ಇಲ್ಲ ಹಿಂಗೂ ಇಲ್ಲ. ಏನು ದಿನಕ್ಕೊಂದು ಕತೆ ಹೇಳ್ತೀರಾ ನೀವು? ಹಂಗೆಲ್ಲ ಮಾಡೋಕ್ಕಾಗಲ್ಲ. ಅವಳು ಹೀರೋಯಿನ್ ಆದ್ರೆ ಮಾತ್ರ ಸಿನಿಮಾ ಮಾಡೋದು. ಅವತ್ತೇನು ಹೇಳಿದ್ ನೀವು? ಇದೇ ಕತೆ, ಇವನೇ ಹೀರೋ, ನೀನೇ ಡೈರೆಕ್ಟ್ರು, ಅವಳೇ ಹೀರೋಯಿನ್ ಅಂತ ಹೇಳಿದ್ರೆ, ಇವತ್ತು ನೋಡಿದ್ರೆ ಹೊಸ ಕತೆ ಹೇಳ್ತಾ ಇದ್ದೀರಾ. ನಮ್ಮ ಶಿವಮೊಗ್ಗದಲ್ಲಿ ಶಾಸ್ತ್ರಿಗಳ ಹತ್ರ ಸಿನಿಮಾ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಶಾಸ್ತ್ರ ಕೇಳ್ಕೊಂಡು ಬಂದಿದ್ದೀನಿ. ಅವಳಿದ್ರೇನೆ ಸಿನಿಮಾ ಹಿಟ್ ಆಗೋದು ಅಂತ ನನಗೆ ಹೇಳಿದ್ದಾರೆ. ಈಗ ಬಂದು ಆಗಲ್ಲ ಅಂತಂದ್ರೆ ಹೆಂಗ್ರಿ? ಅಲ್ಲ ಸರ್, ಆ ಹುಡುಗಿ ಆಕ್ಟ್ ಮಾಡಲ್ಲ ಅಂತ ಓಡೋದ್ರೆ ನಾನೇನ್ ಸರ್ ಮಾಡಕ್ಕಾಗುತ್ತೆ? ಅದಕ್ಕೆ ನಾನೇ ಮಾಡ್ಲಿ? ಅದಿನ್ನೇ ಬರ ನೋಡಿ ಡೈರೆಕ್ಟ್ರೆ, ಅವಳು ಹೀರೋಯಿನ್ ಆದ್ರೆ ಮಾತ್ರ ನಾನು ಸಿನಿಮಾ ಮಾಡೋದು. ನೀವೇನೇ ಹೇಳಿದ್ರು ಕೇಳೋ ಪರಿಸ್ಥಿತಿ ನಾನಿಲ್ಲ. ನಾನು ಮೆಂಟ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಚೇಂಜ್ ಆಗಲ್ಲ. ಏ ಖಜಾಂಚಿಗಳೇ, ಹೇಳ್ರಿ ಮೇಕೆ 2 ಲಕ್ಷ ಹೋದ್ರೋಯ್ತು, ಮುಹೂರ್ತದ ದುಡ್ಡು. ಸರ್ 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 ನನ್ನ ಮಾತು ಕೇಳಿ ಸರ್. ಸರ್, ಒಬ್ಬ ಶಾಸ್ತ್ರದ ಮೇಲೆ ಇರೋ ನಂಬಿಕೆ ಒಬ್ಬ ಕ್ರಿಯೇಟರ್ ಮೇಲಿಲ್ಲ. ಎಷ್ಟು ಕಷ್ಟಪಟ್ಟು ಕತೆ ಮಾಡಿ ಹಾಗಾಗೂ ಸಿನಿಮಾ ಮಾಡೋಣ ಅನ್ಕೊಂಡಿದ್ದೆ. ಡೈರೆಕ್ಟರ್ ಆಗಿಬಿಟ್ಟೆ ಅಂತ ಫ್ಯಾಮಿಲಿ ಫ್ರೆಂಡ್ಸು ಎಲ್ರಿಗೂ ಹೇಳ್ಕೊಂಡ್ಬಿಟ್ಟೆ. ಈಗ ಅವ್ರಿಗೆ ಹ್ಯಾಕ್ ಮುಖ ತೋರಿಸೋದು? ಈ ಸುಖಕ್ಕೋಸ್ಕರ ಈ ಮುಹೂರ್ತನ ಮಾಡ್ಬೇಕಾಗಿತ್ತಾ? ಸರ್, ಈ ಸಿನಿಮಾ ಆಗೋದಲ್ವಾ ಸರ್? ಆಗುತ್ತೆ, ಆ ಹುಡುಗಿ ಒಪ್ಕೊಂಡ್ರೆ.